ಈ ವಿಡಿಯೋದಲ್ಲಿ ನಮ್ಮ ಮ್ಯಾಟ್ರಿಸಸ್ 1 ಮಾರ್ಕ್ಸ್ ಕ್ವೆಶ್ಚನ್ ಇಂದ ಪಾರ್ಟ್ 3 ನೋಡುವಂಥದ್ದು. ಅಂಡ್ ಲೆಟ್ ಅಸ್ ಸ್ಟಾರ್ಟ್ ದಿಸ್. The first question is about matrix define ಆಗಿರೋದ್ ಬಗ್ಗೆನೆ. When do I say two matrices defined? ಇಲ್ಲಿ defined ಅಂದ್ರೆ AB multiply ಆಗಿದ್ಯಾ ಅನ್ನೋದು. ಈ defined ಅನ್ನೋದನ್ನ exist ಅನ್ನಂಗ್ ಕೇಳ್ತಾ ಇರೋದು. Now look at here. I have matrix A and matrix B here. You have matrix A and matrix B. Matrix A in order ಏನಿದೆ ಚೆಕ್ ಮಾಡ್ಕೊಳ್ಳಿ. Matrix A ಎಷ್ಟು ರೋ ಇದೆ? 2 row 3 columns ಇರುವಂತದ್ದು. You can observe here. This is 1, 2, 3 columns. And matrix B ಏನಾಗಿದೆ ನೋಡ್ರಿ. Matrix B has 3 rows and 2 columns. Okay. So ನನಗೆ ಈಗ AB exist ಆಗಿದೆಯಾ BA exist ಆಗಿದೆಯಾ ಅಂತ 4 ಆಪ್ಷನ್ ಅಲ್ಲಿ ಇದೆ. ಸೊ ಮಾಡೇ ನೋಡೋಣಂತೆ. When do I say AB exist? ಅಂದ್ರೆ ಯಾವಾಗ AB ಮಲ್ಟಿಪ್ಲೈ ಮಾಡಕ್ ಸಾಧ್ಯ ಅನ್ನೋದು. ಈಗ A into B ಎರಡು ಮ್ಯಾಟ್ರಿಕ್ಸ್ ಯಾವಾಗ ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಇದೆರಡು ಸೇಮ್ ಇದ್ದಾಗ. ವಾಟ್ ಇಸ್ ಇದೆರಡು ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ಇನ ನಂಬರ್ ಆಫ್ ಕಾಲಮ್ ಶುಡ್ ಬಿ ಈಕ್ವಲ್ ಟು ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋ. ಇಲ್ಲಿನ ಕಾಲಮು ಇಲ್ಲಿನ ರೋ ಈಕ್ವಲ್ ಆಗ್ಬೇಕು. ಆದ್ರೆ ದೆನ್ ಐ ಸೇ ಮ್ಯಾಟ್ರಿಕ್ಸ್ ಇಸ್ ಡಿಫೈನ್ಡ್ ಅಂದ್ರೆ ಮಲ್ಟಿಪ್ಲೈ ಮಾಡಕ್ಕಾಗತ್ತೆ. ಸೊ ಎ ಬಿ ಎಕ್ಸಿಸ್ಟ್ ಆಗತ್ತೆ ಅಥವಾ ಡಿಫೈನ್ ಆಗಿದೆ ಅಂತ ಹೇಳ್ಬೋದು. ಈಗ ಬಿ ಎ ತಗೊಂಡ್ರೆ ಮ್ಯಾಟ್ರಿಕ್ಸ್ ಬಿ ಇಸ್ ಆಫ್ ಆರ್ಡರ್ 3/2, ಮ್ಯಾಟ್ರಿಕ್ಸ್ ಎ ಇಸ್ ಆಫ್ ಆರ್ಡರ್ 2/3. ಇದಕ್ಕೂ ಸಹ ಏನಾಗ್ತಿದೆ, ಇದೆರಡು ಸೇಮ್ ಬರ್ತಿದೆ. ಹಾಗಾಗಿ ಬಿ ಎ ಆಲ್ಸೋ ಇಸ್ ಡಿಫೈನ್ಡ್ ಆರ್ ಇಟ್ ಎಕ್ಸಿಸ್ಟ್. ಸೊ ಎ ಬಿ ಎಕ್ಸಿಸ್ಟ್ ಆಗಿದೆ, ಬಿ ಎ ಎಕ್ಸಿಸ್ಟ್ ಆಗಿದೆ. ಆಪ್ಷನ್ ಇಸ್ ಎ. Look at this question. You observe here. If A and B are two matrices such that A plus B and AB are both defined. ಇಲ್ಲಿ ಡಿಫೈನ್ಡ್ ಅಂತ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮ್ಯಾಟ್ರಿಕ್ಸ್ ಈಗಾಗ್ಲೇ ಅದು ಆಡ್ ಮಲ್ಟಿಪ್ಲೈ ಮಾಡಕ್ಕಾಗತ್ತೆ. ಇದು ಆಡ್ ಮಾಡಕ್ಕಾಗತ್ತೆ, ಮಲ್ಟಿಪ್ಲೈ ಮಾಡಕ್ಕಾಗತ್ತೆ. ಹಾಗಿದ್ರೆ ದೆನ್ ವಾಟ್ ಇಸ್ ಮ್ಯಾಟ್ರಿಕ್ಸ್ ಎ ಬಿ ಅಂತ ಮ್ಯಾಟ್ರಿಕ್ಸ್ ಅನ್ನೋದು. ಇದನ್ನ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಆಪ್ಷನ್ ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಎ ಪ್ಲಸ್ ಬಿ ಇಸ್ ಡಿಫೈನ್ಡ್ ಅಂದಿದಾರಲ್ವಾ. ಅಂದ್ರೆ ಎ ಮತ್ತೆ ಬಿ ನ ಆಡ್ ಮಾಡಕ್ಕಾಗತ್ತೆ. ನಾನು ಎರಡು ಮ್ಯಾಟ್ರಿಕ್ಸ್ ಯಾವಾಗ ಆಡ್ ಮಾಡಕ್ಕಾಗತ್ತೆ ಅಂದ್ರೆ ಎರಡೂ ಮ್ಯಾಟ್ರಿಕ್ಸ್ ಇನ ಆರ್ಡರ್ ಸೇಮ್ ಇದ್ರೆ, ಇದು M/N ಇತ್ತು, ಇದು M/N ಇದೆ, ಎ ಪ್ಲಸ್ ಬಿ ಮಾಡ್ಬೋದು ನಾನು. ಸೊ ಒಂದು ಈಗ ಎರಡು ಮ್ಯಾಟ್ರಿಕ್ಸ್ ಇನ ಆರ್ಡರ್ ಸೇಮ್ ಇದೆ ಅಂತ ಆಯ್ತು. ಬಿಕಾಸ್ ಎ ಅಡಿಷನ್ ಆಗ್ತಿದೆ ಅನ್ನೋದ್ರಿಂದ ಎರಡು ಮ್ಯಾಟ್ರಿಕ್ಸ್ ಇನ ಆರ್ಡರ್ ಸೇಮ್. ಅಂಡ್ ಅಗೈನ್ ಎ ಬಿ ಇಸ್ ಆಲ್ಸೋ ಡಿಫೈನ್ಡ್ ಅಂದಿದ್ದಾರೆ, ಮಲ್ಟಿಪ್ಲೈ ಮಾಡಕ್ಕಾಗತ್ತೆ. ಸೊ ಲೆಟ್ ಮಿ ರೈಟ್, ಈಗಾಗಲೇ ಎರಡು ಮ್ಯಾಟ್ರಿಕ್ಸ್ ಇನ್ ಆರ್ಡರ್ ಸೇಮ್ ಅಂತ ಗೊತ್ತಾಯ್ತು. ಸೊ ಸೇಮ್ ಆರ್ಡರ್ ಬರ್ಕೊಂಡಿದ್ದೀನಿ. ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗುತ್ತೆ ಅಂತ ಅಂದಿರೋದ್ರಿಂದ ಇವೆರಡು ಈಕ್ವಲ್ ಆಗುತ್ತೆ. ಇಲ್ಲಿನ ಕಾಲಮ್ ಇಲ್ಲಿನ ರೋ ಸಮ ಇರುತ್ತೆ. ಅಂದ್ರೆ ಇರ್ತಾ ಏನು, N ಈಕ್ವಲ್ಸ್ M ಅಂತ ಆಯ್ತು ಇಲ್ಲಿಗೆ. ಹಾಗಿದ್ರೆ ವಾಟ್ ಇಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ನಾ ಏನಂತ ತಗೊಂಡೆ, ಮ್ಯಾಟ್ರಿಕ್ಸ್ ಎ ಆರ್ಡರ್ M/N ಅಂತ ತಗೊಂಡಿದ್ದೀನಿ. ಬಟ್ ನನಗೆ N ಈಕ್ವಲ್ಸ್ M ಬರ್ತಿದೆ ಅಂದ್ರೆ ಐ ಕ್ಯಾನ್ ರೈಟ್ ದಿಸ್ ಆಸ್ M/M ಅಂತಾನೆ ಹಾಕೊಬಹುದು. ಸಿಮಿಲರ್ಲಿ M/N ಇದೆ, ಅಗೇನ್ N ಈಕ್ವಲ್ಸ್ M ಇರೋದ್ರಿಂದ M/M ಆಗುತ್ತೆ. ಒಂದು ಎ ಬಿ ಮ್ಯಾಟ್ರಿಕ್ಸ್ ಇನ್ ಆರ್ಡರ್ ಸೇಮ್ ಇದೆ ಅಂಡ್ ನಂಬರ್ ಆಫ್ ರೋಸ್ ಈಕ್ವಲ್ಸ್ ನಂಬರ್ ಆಫ್ ಕಾಲಮ್ ಬರ್ತಿದೆ. ಹಾಗಾಗಿ ಇದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿಗೆ? ನಿಮ್ಮ ಫಸ್ಟ್ ಆಪ್ಷನ್ ಎ ಬಿ ಆರ್ ಟು ಆರ್ ನಾಟ್ ನೆಸೆಸರಿಲಿ ಸೇಮ್ ಆರ್ಡರ್, ಬಟ್ ಸೇಮ್ ಆರ್ಡರೇ ಬರ್ತಿದೆ, ಇದು ತಪ್ಪಿದೆ. ಎರಡನೇದು ಎ ಅಂಡ್ ಬಿ ಆರ್ ಸ್ಕ್ವಯರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಹೌದು, ಇದು ಸ್ಕ್ವಯರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಆಪ್ಷನ್ ಸಿ, ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಈಕ್ವಲ್ಸ್ ನಂಬರ್ ಆಫ್ ರೋಸ್ ಆಫ್ ಬಿ. ಇದು ಸರಿ ಬರ್ತಿದೆ, ಬಟ್ ಎಕ್ಸಾಮ್ ಅಲ್ಲಿ ಹಿಂಗೆ ಎರಡೆರಡು ಸರಿ ಆಪ್ಷನ್ ಕೊಡೋದಿಲ್ಲ ಅಲ್ಲಿಗೆ. ಯಾವುದು ಸರಿ? ಆಪ್ಷನ್ ಅಲ್ಲಿ ಎರಡು ಸರಿ ಇರೋದು, ನನ್ ಆಫ್ ದಿಸ್ ಬರೋದಿಲ್ಲ. ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ 2 ರೈಟ್ ಆಪ್ಷನ್. ಬಟ್ ಎಕ್ಸಾಮ್ ಅಲ್ಲಿ ಎನಿ 1 ರೈಟ್ ಆಪ್ಷನ್ಸ್ ಕೊಡ್ತಾರೆ ಅಲ್ಲಿಗೆ. If A is M/N matrix such that AB and BA are defined, then B, matrix B in order ಕೇಳ್ತಿದ್ದಾರೆ, A in order ಕೊಟ್ಬಿಟ್ಟಿದ್ದಾರೆ. ನಾ ಏನ್ ಮಾಡ್ತೀನಿ, ಲೆಟ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ B be P/Q. ನಾನು ಈಗ ಕಂಡುಹಿಡಿಬೇಕಾಗಿರೋದು ಏನಿದು P/Q ಅಂತ. ಈಗ ಅವ್ರು ಏನಂದಿದ್ದಾರೆ, ಎ ಬಿನೂ ಡಿಫೈನ್ ಆಗಿದೆ, ಬಿ ಎನೂ ಡಿಫೈನ್ ಆಗಿದೆ. ಅಂದ್ರೆ ಎ ಬಿ ಮಲ್ಟಿಪ್ಲೈ ಮಾಡ್ಬೋದು, ಬಿ ಎ ಮಲ್ಟಿಪ್ಲೈ ಮಾಡ್ಬೋದು ಅಂದ್ರು. ಸೊ ಅದನ್ನ ಇಟ್ಕೊಂಡು ಮ್ಯಾಟ್ರಿಕ್ಸ್ ಎ ಇಂಟು ಮ್ಯಾಟ್ರಿಕ್ಸ್ ಬಿ ಅದರ ಆರ್ಡರ್ ಬರ್ಕೊಂಡಿದೀವಿ. P/Q ನಾವೇ ತಗೊಂಡಿರೋದು. ಈಗ ಸಿನ್ಸ್ ಮಲ್ಟಿಪ್ಲೈ ಆಗೋದ್ರಿಂದ ಇವೆರಡು ಸೇಮ್ ಇರುತ್ತೆ. ಹಾಗಾಗಿ ನನಗೆ ಪಿ ಸಿಕ್ಬಿಡ್ತು, N ಈಕ್ವಲ್ಸ್ ಪಿ.
ಸೊ ಐ ಗಾಟ್ ಪಿ ವ್ಯಾಲ್ಯೂ. ಸಿಮಿಲರ್ಲಿ ಬಿ ಎನು ಡಿಫೈನ್ ಆಗಿದೆ ಅಂದ್ರೆ ಬಿ ಎ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ. ಹಾಗಿದ್ರೆ ಬಿ ಎ ಎರಡಿನ ಆರ್ಡರ್ ಕ್ಯೂ ಈಕ್ವಲ್ಸ್ ಎನ್. ಸೊ ಫ್ರಮ್ ಹಿಯರ್ ಐ ಗೆಟ್ ಕ್ಯೂ. ಸೊ ನನ್ನಲ್ಲ ಐ ಹ್ಯಾವ್ ಟು ಫೈಂಡ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ವಿಚ್ ಇಸ್ ಪಿ ಬೈ ಕ್ಯೂ. ಸೊ ನನ್ನ ಪಿ ಏನ್ ಬಂದಿದೆ ಎನ್, ಕ್ಯೂ ಏನ್ ಬಂದಿದೆ ಎಮ್. ಸೊ ನನ್ನ ಎನ್ ಬೈ ಎಮ್, ದಟ್ ಇಸ್ ದಿ ಆನ್ಸರ್. ಇಟ್ ಇಸ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ. ಅಂಡ್ ಇಲ್ಲಿ ಮ್ಯಾಟ್ರಿಕ್ಸ್ ಏನು ಆರ್ಡರ್ ಕೊಟ್ಟಿದ್ದಾರೆ ನನಗೆ 4/3. ಮ್ಯಾಟ್ರಿಕ್ಸ್ ಎ ಇಸ್ ಆಫ್ ಆರ್ಡರ್ 4/3 ಅಂಡ್ ಮ್ಯಾಟ್ರಿಕ್ಸ್ ಬಿ ಇಸ್ ಆಫ್ ಆರ್ಡರ್ 4/5 ಅಂತಿದೆ ಕೊಟ್ಟಿರುವಂತದ್ದು. ನಾನು ಈ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದರ ಟ್ರಾನ್ಸ್ಪೋಸ್ ಕಂಡುಹಿಡಿಬೇಕು. ಆನ್ಸರ್ ಇದರ ಆರ್ಡರ್ ಕಂಡುಹಿಡಿಬೇಕು. ಫಸ್ಟ್ ಇದು ಏನಿದು ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಎ ಟ್ರಾನ್ಸ್ಪೋಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಏನಂತ ಬರೀಬಹುದಾದ್ರೆ ಫಸ್ಟ್ ಬಿ ಗೆ ಟ್ರಾನ್ಸ್ಪೋಸ್ ಕೊಡ್ತೀವಿ. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್. ಇದು ಟ್ರಾನ್ಸ್ಪೋಸಿನ ರೂಲ್ ವಿ ಹ್ಯಾವ್ ಸ್ಟಡಿಡ್. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಈ ಟ್ರಾನ್ಸ್ಪೋಸ್ ಅನ್ನೇ ಬರೆಯೋದು ಮತ್ತೊಂದು ವಿಧ, ಹಿಂಗೆ ಟಿ ಅಂತ ಹಾಕೋಣದು. ಸೊ ಯಾವುದೇ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಕೊಡುವಾಗ ಉಲ್ಟಾ ಕೊಡೋದು, ಬಿ ಇಂದ ಕೊಡ್ತೀವಿ. ಹಂಗೆ ಇಲ್ಲಿಗೂ ಫಸ್ಟ್ ಬಿ ಟ್ರಾನ್ಸ್ಪೋಸ್, ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ಗೆ ಹೋಲ್ ಟ್ರಾನ್ಸ್ಪೋಸ್. ಇದೊಂದು ಪ್ರಾಪರ್ಟಿ, ಎ ಟ್ರಾನ್ಸ್ಪೋಸ್ಗೆ ಟ್ರಾನ್ಸ್ಪೋಸ್ ತಗೊಂಡ್ರೆ ಮ್ಯಾಟ್ರಿಕ್ಸ್ ಏನೇ ಬರುವಂಥದ್ದು. ಸೊ ಇದು ನಿಮ್ಮ ಅವ್ರು ಕೊಟ್ಟಿರೋ ಹೋಲ್ ಟ್ರಾನ್ಸ್ಪೋಸ್ ರೆಡ್ಯೂಸ್ ಆಗುವಂಥದ್ದು. ಈಗ ಇದರ ಆರ್ಡರು ಸೇಮ್ ಇರುತ್ತೆ, ಇದರ ಆರ್ಡರು ಸೇಮ್ ಇರುತ್ತೆ. ಸೊ ವಾಟ್ ಐ ಫೈಂಡ್, ಐ ಹ್ಯಾವ್ ಟು ಫೈಂಡ್ ದಿ ಆರ್ಡರ್ ಆಫ್ ದಿಸ್. ಇದರ ಆರ್ಡರೇ ಕಂಡುಹಿಡಿಬೇಕು. ನಾನು ಇವೆರಡೂ ಮ್ಯಾಟ್ರಿಕ್ಸ್ ಆರ್ಡರ್ ಇಟ್ಕೊಂಡು ಐ ಫೈಂಡ್ ದಿಸ್. ನನಗೆ ಮ್ಯಾಟ್ರಿಕ್ಸ್ ಬಿ ನ ಆರ್ಡರ್ 4/5, ಟ್ರಾನ್ಸ್ಪೋಸ್ ಅಂದ್ರೆ 5/4 ಆಗುತ್ತೆ. 4/5 ಇದ್ರೆ ಬಿ ಟ್ರಾನ್ಸ್ಪೋಸ್ 5/4. ಎ ಮ್ಯಾಟ್ರಿಕ್ಸ್ ಎ ಆರ್ಡರ್ ಅವರೇ ಕೊಟ್ಟಿದ್ದಾರೆ 4/3. ಓಕೆ, ಸೊ ಈಗ ನನ್ನ ಬಿ ಟ್ರಾನ್ಸ್ಪೋಸ್ ಎ ಮಲ್ಟಿಪ್ಲೈ ಆಗಿ ಬರೋ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರುತ್ತೆ ಅಂದ್ರೆ ಇಲ್ಲಿ 5 ಇದೆಯಲ್ಲ, ಇಲ್ಲಿ 3 ಇದೆಯಲ್ವಾ, ದಿಸ್ ವಿಲ್ ಬಿ 5/3. ಸೇಮ್ ಆರ್ಡರೇ ಇದಕ್ಕೂ ಇರುತ್ತೆ, ಯಾಕಂದ್ರೆ ಅದೆರಡು ಒಂದೇ ಅಲ್ವಾ, ಬೋತ್ ಆರ್ ಒನ್ ಸೇಮ್ ಯಾ. So 5/3 is the answer. That is the option D. ಇರೋದ್ರಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂದಿದ್ದಾರೆ. ಫಸ್ಟ್ ಇದಕ್ಕೆ ಹಾಕ್ಬಿಡೋಣ. ವಾಟ್ ಇಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್? ವಿ ನೋ ಇಟ್ ಇಸ್ ಫಸ್ಟ್ ಎ ಟ್ರಾನ್ಸ್ಪೋಸ್ ಕೊಡ್ತೀವಿ, ಆಮೇಲೆ ಬಿ ಟ್ರಾನ್ಸ್ಪೋಸ್. ಇದು ಸರಿ ಇದೆ. ಹಾಗಾಗಿ ಐ ಹ್ಯಾವ್ ಟು ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಎ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಎ, ಇದು ಸರಿ ಇದೆ. ಅಂಡ್ ಕಮಿಂಗ್ ಟು ದಿಸ್, ಇದು ನಿಮ್ಮ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಮಾಡಿದೀವಿ. ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ನಾವು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡಿದೀವಿ ನಾವು. So this is also true. And this is the only thing which is wrong. ಯಾಕೆ ತಪ್ಪು? ಆಕ್ಚುಲಿ ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಪ್ಲಸ್ ಹಂಗೆ ಬರುತ್ತೆ, ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ದಿಸ್ ಇಸ್ ದಿ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂಡ್ ದೇ ಆರ್ ಸೇಯಿಂಗ್ ಎ ಈಕ್ವಲ್ಸ್ ಎ ಟ್ರಾನ್ಸ್ಪೋಸ್ ಅಂತಿರೋದು ನಮಗೆ. ಓಕೆ, ಹಂಗಿದ್ರೆ ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ಅ ಕಂಡೀಷನ್ ಫಾರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇನ್ ಅ ಕಂಡೀಷನ್ ನನಗೆ. ದೆನ್ ಆಪ್ ಟು ಇಷ್ಟು ಕಂಡೀಷನ್ ಅಲ್ಲಿ ಯಾವುದು ಸೂಕ್ತ ಅಂತ ಕೇಳೋದು. ಫಸ್ಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಎ. ಲೆಟ್ ಮಿ ರೈಟ್ ಎ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಏನಾಗುತ್ತೆ ಇಲ್ಲಿಗೆ, ಫಸ್ಟ್ ರೋ ನ ಕಾಲಮ್ ಮಾಡಿ, ಸೆಕೆಂಡ್ ರೋ ನ ಕಾಲಮ್ ಮಾಡಿ, ನಾವು ಕೊಟ್ಟಿರೋದು ಎ ಟ್ರಾನ್ಸ್ಪೋಸ್ ಪ್ರಾಪರ್ಟಿ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಎ ಬರ್ಕೊಳ್ಳಿ. ಎರಡು ಮ್ಯಾಟ್ರಿಕ್ಸ್ 3y(x0), ದಿಸ್ ಇಸ್ ಎ ಟ್ರಾನ್ಸ್ಪೋಸ್. ಈ ಕಡೆ ಮ್ಯಾಟ್ರಿಕ್ಸ್ ಎ ಬರೀತೀನಿ 3x(y)(0). ಈಗ ಯು ಕ್ಯಾನ್ ಅಬ್ಸರ್ವ್ ಟೂ ಮ್ಯಾಟ್ರಿಕ್ಸಸ್ ಆರ್ ಈಕ್ವಲ್, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಈಕ್ವಲ್. y ಈಕ್ವಲ್ಸ್ x ಬರುತ್ತೆ, ಮತ್ತೆ ಇದನ್ನ ಈಕ್ವೇಟ್ ಮಾಡಿದ್ರೆ x ಈಕ್ವಲ್ಸ್ y ಬರುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಆಪ್ಷನ್ ಸಿ. ಅಂಡ್ ದಿಸ್ ಒನ್ ಮ್ಯಾಟ್ರಿಕ್ಸ್ ಎ ಇನ್ ಆರ್ಡರ್ ಕೊಟ್ಟಿದ್ದಾರೆ 5/3. ಐ ಹ್ಯಾವ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 5/3. there is matrix B of order 4/3. and ಇನ್ನೊಂದು ಅಂತಿದ್ದಾರೆ ಎ ಬಿ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಇದೆಯಲ್ವಾ, ಇದರ ಆರ್ಡರ್ 4/k ಅಂತ ಕೊಟ್ಟಿರೋದು ನನಗೆ. ಕೊಟ್ಟು ದೇರ್ ಆಸ್ಕಿಂಗ್ ಮೀ ಟು ಫೈಂಡ್ ವಾಟ್ ಇಸ್ ಕೆ. ಫಸ್ಟ್ ಎ ಬಿ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಏನಾಗುತ್ತೆ ನೋಡ್ಬಿಡ್ರಿ ಇಲ್ಲಿ. ಸಿಯಾ ಎ ಬಿ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಇನ ಪ್ರಾಪರ್ಟಿ ಪ್ರಕಾರ ಫಸ್ಟ್ ಇದಕ್ಕೆ ಟ್ರಾನ್ಸ್ಪೋಸ್ ಕೊಡ್ತೀವಿ, ದೆನ್ ಎ ಟ್ರಾನ್ಸ್ಪೋಸ್. ಅಂಡ್ ಯಾವುದೇ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ತಗೊಂಡ್ರೆ ಅದೇ ಬರೋದಲ್ವಾ, ಬಿನೇ ಬರೋದು. ಸೊ ಬಿ ಎ ಟ್ರಾನ್ಸ್ಪೋಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಬಿ ಇಂಟು ಎ ಟ್ರಾನ್ಸ್ಪೋಸ್. ಸೊ ಅದಕ್ಕೆ ನಾ ಏನ್ ಮಾಡಿದೆ, ಈ ಮ್ಯಾಟ್ರಿಕ್ಸ್ ಇನ್ಗೆ ಇಟ್ ಇಸ್ ನಥಿಂಗ್ ಬಟ್ ಬಿ ಇಂಟು ಎ ಟ್ರಾನ್ಸ್ಪೋಸ್. ಸೊ ಮ್ಯಾಟ್ರಿಕ್ಸ್ ಬಿ ಬರ್ಕೊಂಡಿದ್ದೀನಿ. ಎ ಟ್ರಾನ್ಸ್ಪೋಸ್ ಇನ್ ಆರ್ಡರ್ ಏನಾಗುತ್ತೆ 5/3. ಮ್ಯಾಟ್ರಿಕ್ಸ್ ಎ ಆರ್ಡರ್ ಆದ್ರೆ ಟ್ರಾನ್ಸ್ಪೋಸ್ ಇನ್ ಆರ್ಡರ್ ವಿಲ್ ಬಿ 3/5. ಓಕೆ,
ಸೊ ಬಿ ಇಂಟು ಎ ಟ್ರಾನ್ಸ್ಪೋಸ್ ಮಲ್ಟಿಪ್ಲೈ ಆದಾಗ ಏನಾಗುತ್ತೆ ನೋಡ್ರಿ, ಇದು ಮಲ್ಟಿಪ್ಲೈ ಆದಾಗ 4 5 4/5 ಆಗುವಂಥದ್ದು. ಅಂಡ್ ದೀಸ್ ಆರ್ ಸೇಮ್ ಮ್ಯಾಟ್ರಿಕ್ಸ್, ದೋಸ್ ಆರ್ ಈಕ್ವಲ್ ಮ್ಯಾಟ್ರಿಕ್ಸ್. ಇಲ್ಲಿ 4/k 4/5 ಆಗಿದೆ. ಆರ್ಡರ್ ಶುಡ್ ಬಿ ಸೇಮ್. ಸೊ ಕೆ ಜಾಗದಲ್ಲಿ ನನಗೆ 5 ಬಂದಿದೆ. ಸೊ ನನ್ನ ಕೆಗೆ ಆನ್ಸರ್ ಏನು ಅಂತ ಕೇಳಿದರೆ ಇಟ್ ಶುಡ್ ಬಿ 5. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶನ್ ಇದು. And this question, I have to find the order of matrix B. If A is a matrix of order m by n, ಇದು ಕೊಟ್ಟಿದ್ದಾರೆ. B is a matrix such that AB transpose, B transpose both are defined. ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಕ್ಕಾಗತ್ತೆ ಅಂತ. Then order of matrix B, I have to find the order of matrix B. ನಾವು ಒಂದು ಮಾಡ್ತೀನಿ, ಲೆಟ್ ಮೀ ಟೇಕ್ ಅವ್ರ ಆರ್ಡರ್ ಕೊಟ್ಟಿಲ್ಲ ಅಲ್ವಾ, ನಾನು P/Q ಇರಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಅಂತ ಹೇಳ್ತೀನಿ. ನಾವು ಟು ಫೈಂಡ್ ವಾಟ್ ಇಸ್ P/Q ಕಂಡುಹಿಡಿಬೇಕು ನಾನು. ಸೊ ಮ್ಯಾಟ್ರಿಕ್ಸ್ ಬಿ P/Q ಆದ್ರೆ ಬಿ ಟ್ರಾನ್ಸ್ಪೋಸ್ ನಾನು ಬರೀಬಹುದು Q/P. ನಾ ಈ ಎ ಬಿ ಟ್ರಾನ್ಸ್ಪೋಸ್ ಡಿಫೈನ್ಡ್ ಅಂದ್ರಲ್ವಾ, ಡಿಫೈನ್ ಆಗೋದು ಆಗಿದೆಯಾ ಅಂತ ನೋಡೋಣ. ಎ ಬಿ ಟ್ರಾನ್ಸ್ಪೋಸ್ ಇಟ್ ಇಸ್ ಆಲ್ರೆಡಿ ಡಿಫೈನ್ಡ್, ಮಲ್ಟಿಪ್ಲೈ ಆಗುತ್ತೆ. ಸೊ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹಾಕಿದೀನಿ, ಅದರ ಆರ್ಡರ್ಗಳು ಎ ಅವರೇ ಕೊಟ್ಟಿದ್ರು, ಬಿ ಟ್ರಾನ್ಸ್ಪೋಸ್ ನಾವು ತಗೊಂಡಿದ್ದೀವಿ. ಸೊ ನನ್ನ ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ Q/P. ದಿಸ್ ಶುಡ್ ಬಿ Q/P. ಬಿ ಎಸ್ P/Q ಅಂದ್ರೆ ಬಿ ಟ್ರಾನ್ಸ್ಪೋಸ್ Q/P. ಸೊ ಇದು ಈಗಾಗಲೇ ಮಲ್ಟಿಪ್ಲೈ ಆಗಿದೆ ಅಂತ ಅವ್ರು ಅಂತಿರೋದ್ರಿಂದ ಏನಾಗ್ಬೇಕು ಅಂದ್ರೆ ಇದೆರಡು ಈಕ್ವಲ್ ಇದ್ರಷ್ಟೇ ಮಲ್ಟಿಪ್ಲೈ ಆಗೋದು. ಅರ್ಥ ಏನಾಗಿದೆ, n = Q. ನಾ Q ಕಂಡು ಹಿಡಿದಿದ್ದೀನಿ. ಸಿಮಿಲರ್ಲಿ ಬಿ ಟ್ರಾನ್ಸ್ಪೋಸ್ ಎ ಮಲ್ಟಿಪ್ಲೈ ಆಗೋದ್ರಿಂದ ಇದು ನಿನ್ನ ಬಿ ಟ್ರಾನ್ಸ್ಪೋಸ್ ಎ ನ ಆರ್ಡರ್ ಬರೆದಾಗ P = m ಆಗ್ಬೇಕು ನನಗೆ. ಹಾಗಾಗಿ ನನ್ನ P/Q ಏನಿತ್ತಲ್ವಾ, ಐ ಗಾಟ್ ಮೈ P and Q. P is m, Q is n. ಸೊ ನನ್ನ P/Q ಮ್ಯಾಟ್ರಿಕ್ಸ್ ಬಿ ಇನ್ ಆರ್ಡರ್ ಏನಾಗುತ್ತೆ, ಇಟ್ ಇಸ್ ಆಪ್ಷನ್ ಡಿ m/n. And this is your part 3 ನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗುತ್ತೆ.